ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋಷಿತ್ವಾ ಪ್ರಣಮಾಮಿ ಮುಹುರ್ಮುಹುಃ. ಶ್ರೀ ದುರ್ಗಾ ಸಪ್ತಶತಿಯ ಎರಡನೆಯ ಈ ಭಾಗದಲ್ಲಿ ಈ ಕೃತಿಯ ವಿಷಯ, ಇದರಲ್ಲಿರುವ ವಿಶೇಷತೆ ಮತ್ತು ಆಧ್ಯಾತ್ಮಿಕ ಸಾಧಕರಿಗೆ ಈ ಕೃತಿಯಿಂದ ಆಗುವ ಉಪಯೋಗ ಏನು, ಇದರ ಮಹತ್ವ ಏನು, ಈ ಅಂಶಗಳನ್ನು ನಾವು ಗಮನಿಸೋಣ. ಮೊದಲನೆಯದಾಗಿ ಶ್ರೀ ದುರ್ಗಾ ಸಪ್ತಶತಿ ಎನ್ನುವ ಈ ಗ್ರಂಥದಲ್ಲಿ 13 ಅಧ್ಯಾಯಗಳಿವೆ. ಈ 13 ಅಧ್ಯಾಯಗಳಲ್ಲಿ ಜಗನ್ಮಾತೆ ದುರ್ಗಾಮಾತೆ ಅನೇಕ ಮಂದಿ ದುಷ್ಟ ಅಸುರರ ಸಂಹಾರ ಮಾಡಿ ದೇವತೆಗಳನ್ನು ಮತ್ತು ಸಜ್ಜನರನ್ನು ರಕ್ಷಿಸ್ತಾಳೆ. ಇದನ್ನು 3 ಕಥಾನಕಗಳಾಗಿ ಅಥವಾ 3 ಚರಿತ್ರೆ ಎನ್ನುವುದಾಗಿ ವಿಭಾಗಿಸಲಾಗಿದೆ. ಮೊದಲನೆಯದಾಗಿ 1ನೆಯ ಅಧ್ಯಾಯದಲ್ಲಿ ಪ್ರಥಮ ಚರಿತ್ರೆ, ಅದು ಮಧು ಮತ್ತು ಕೈಟಭ ಎಂಬ 2 ಅಸುರರ ಸಂಹಾರವನ್ನು ಕುರಿತ ಕಥೆ. ಇಲ್ಲಿ ನಿಜವಾಗಿಯೂ ಮಧು ಕೈಟಭ ಈ 2 ಅಸುರರನ್ನು ಸಂಹರಿಸುವುದು ಮಹಾವಿಷ್ಣು ಆಗಿದ್ರೂ ಕೂಡ ಆ ಮಹಾವಿಷ್ಣುವನ್ನು ಯೋಗ ನಿದ್ರೆಯಲ್ಲಿ ಮಲಗಿದ್ದಂಥ ಮಹಾವಿಷ್ಣುವನ್ನು ಎಬ್ಬಿಸಿ ಅವನನ್ನು ನಿದ್ರೆಯಿಂದ ಎಚ್ಚರಿಸಿ ನೀನು ಮಧು ಕೈಟಭ 2 ಸಂಹಾರವನ್ನು ಮಾಡು ಎನ್ನುವುದಾಗಿ ಜಗನ್ಮಾತೆ ಅವನನ್ನು ಪ್ರೇರೇಪಿಸ್ತಾಳೆ. ಆ ಕಾರಣಕ್ಕೋಸ್ಕರ ನಿಜವಾಗಿಯೂ ಮಧು ಕೈಟಭರ ಸಂಹಾರವನ್ನು ಮಾಡಿದವಳು ಜಗನ್ಮಾತೆ ದುರ್ಗೆಯೇ ಎನ್ನುವುದಾಗಿ ಅಲ್ಲಿ ವರ್ಣಿಸಲಾಗಿದೆ. ಈ ಕಥೆಯನ್ನು 1ನೇ ಅಧ್ಯಾಯದಲ್ಲಿ ತಿಳಿಸಲಾಗಿದೆ. ವಿಷ್ಣುವಿನ ಕರ್ಣಾಮಲ ಅಥವಾ ಕಿವಿಯಲ್ಲಿರುವ ಕೊಳೆ, ಅದರಿಂದ ಹುಟ್ಟಿದಂಥ 2 ರಕ್ಕಸರು ಮಧು ಕೈಟಭ. ಅವರು 2 ಕೂಡ ಹಸಿವು ತಡೆಯುವುದಕ್ಕೆ ಸಾಧ್ಯವಾಗದೆ ಬ್ರಹ್ಮನನ್ನೇ ತಿನ್ನುವುದಕ್ಕೆ ಎನ್ನುವುದಾಗಿ ಹೋಗ್ತಾರೆ. ಆಗ ಬ್ರಹ್ಮನು ಅವರಿಂದ ತಪ್ಪಿಸಿಕೊಳ್ಳುವುದಕ್ಕೋಸ್ಕರ ಜಗನ್ಮಾತೆಯ ಮೊರೆ ಹೋಗ್ತಾನೆ. ಆಗ ಜಗನ್ಮಾತೆ ನಿದ್ರಾ ವಶನಾಗಿದ್ದಂಥ ವಿಷ್ಣುವನ್ನು ಎಚ್ಚರಿಸಿ ಮಧು ಕೈಟಭ 2 ವಧೆಯನ್ನು ಮಾಡಿಸ್ತಾನೆ. ಇದು 1ನೆಯ ಚರಿತ್ರೆಯ ಕಥೆ. 2ನೆಯ ಚರಿತ್ರೆ ಅಥವಾ ಮಧ್ಯಮ ಚರಿತ್ರೆ ಎಂದು ಕರೆಯಲ್ಪಡುವ ಈ ಕಥೆ ಮಹಿಷಾಸುರನ ವಧೆಯನ್ನು ಪ್ರಧಾನವಾಗಿ ಒಳಗೊಂಡಿದೆ. ಇದು ದುರ್ಗಾ ಸಪ್ತಶತಿಯ 2, 3 ಮತ್ತು 4ನೇ ಅಧ್ಯಾಯ ಇವಿಷ್ಟನ್ನು ಒಳಗೊಂಡಿದೆ. 3 ಅಧ್ಯಾಯಗಳಲ್ಲಿ ಈ ಹರಡಿದ ಈ ಮಧ್ಯಮ ಚರಿತ್ರೆಯಲ್ಲಿ ಮಹಿಷಾಸುರನ ಸೈನ್ಯದ ವಧೆ 2ನೇ ಅಧ್ಯಾಯದಲ್ಲೂ, 3ನೇ ಅಧ್ಯಾಯದಲ್ಲಿ ಮಹಿಷಾಸುರನ ವಧೆ ನಡೆಯುತ್ತದೆ. ಅದಾದ ನಂತರ 4ನೇ ಅಧ್ಯಾಯದಲ್ಲಿ ಇಂದ್ರಾದಿ ದೇವತೆಗಳು ಅಸುರ ಸಂಹಾರ ಮಾಡಿದಂಥ ಜಗನ್ಮಾತೆಯನ್ನು ಅತ್ಯಂತ ಭಾವಪೂರ್ಣವಾಗಿ ಸ್ತುತಿಸುವಂಥ ಒಂದು ಸ್ತೋತ್ರಗಳ ಗುಚ್ಛ ಇದೆ. ಇದಿಷ್ಟು ಮಧ್ಯಮ ಚರಿತ್ರೆ ಆಯಿತು. ಇನ್ನು ಉತ್ತಮ ಚರಿತ್ರೆ ಅಥವಾ ತೃತೀಯ ಚರಿತ್ರೆ ಅಂತ ಕರೆಯಲ್ಪಡುವ ಕೊನೆಯ ಭಾಗ, ಅದು 5ನೇ ಅಧ್ಯಾಯದಿಂದ 13ನೇ ಅಧ್ಯಾಯದವರೆಗೂ ವಿಸ್ತಾರವಾಗಿ ವರ್ಣಿತವಾಗಿದೆ. ಮುಖ್ಯವಾಗಿ 5ರಿಂದ 10ರವರೆಗೆ ಅನೇಕ ಅಸುರರ ಸಂಹಾರ ಕಾರ್ಯ ನಡೆಯುತ್ತದೆ. ಅವರಲ್ಲಿ ಪ್ರಧಾನರಾದವರು ಅಂತಂದರೆ ಧೂಮ್ರಲೋಚನ, ಚಂಡಮುಂಡ, ರಕ್ತಬೀಜ ಮತ್ತು ಎಲ್ಲ ಅಸುರರ ಮುಖಂಡರಾದ ನಿಶುಂಭ ಮತ್ತು ಶುಂಭ. ಇಷ್ಟು ಮಂದಿ ಅಸುರರ ವರ್ಣನೆ ಈ 5 ಅಧ್ಯಾಯಗಳಲ್ಲಿ, ಅಂದರೆ 5ರಿಂದ 10ರವರೆಗೆ ಬರ್ತದೆ. 6 ಅಧ್ಯಾಯಗಳು.
ಅನಂತರ 11ನೆಯ ಅಧ್ಯಾಯದಲ್ಲಿ ಅತ್ಯಂತ ಜಗತ್ಪ್ರಸಿದ್ಧವಾದ ನಾರಾಯಣೀ ಸ್ತುತಿ ಬರ್ತದೆ. 12ನೇ ಅಧ್ಯಾಯದಲ್ಲಿ ಫಲಸ್ತುತಿ, ಅಂದರೆ ಈ ಜಗನ್ಮಾತೆಯ ಕಥೆಯನ್ನು ಕೇಳಿದವರಿಗೆ ಇದನ್ನು ಮನಸ್ಸಿನಲ್ಲಿ ಭಾವಿಸಿಕೊಂಡು ಈ ದುರ್ಗಾ ಸಪ್ತಶತಿಯ ಕಥೆಯನ್ನು ಮನಸ್ಸಿನಲ್ಲಿ ಚಿಂತಿಸ್ತಾ ಆರಾಧನೆ ಮಾಡಿದವರಿಗೆ ಏನಾಗ್ತದೆ, ಯಾವ ಫಲ ಬಂದೊದಗುತ್ತದೆ, ನಿಷ್ಠೆಯಿಂದ ಜಗನ್ಮಾತೆಯ ಅರ್ಚನೆ ಮಾಡಿದವರಿಗೆ, ಪೂಜೆ ಮಾಡಿದವರಿಗೆ ಏನು ಫಲ ಲಭಿಸ್ತದೆ, ಇದನ್ನೆಲ್ಲ ವಿವರಿಸಲಾಗಿದೆ. ಕೊನೆಯ 13ನೇ ಅಧ್ಯಾಯದಲ್ಲಿ ಸುರಥ ಮತ್ತು ವೈಶ್ಯ ಇವರಿಬ್ಬರಿಗೂ ಕೂಡ ಕಳೆದು ಹೋದಂಥ ರಾಜ್ಯ ಮತ್ತು ಆ ವೈಶ್ಯನಾದ ಸಮಾಧಿ ಎಂಬವನಿಗೆ ಮುಕ್ತಿಯನ್ನು ಅವನು ಬಯಸಿದ್ರಿಂದ ಅವನಿಗೆ ಮುಕ್ತಿ ಲಭಿಸ್ತದೆ. ಇದಿಷ್ಟು ಕಥೆಗಳು ಈ 3 ಅಧ್ಯಾಯಗಳಲ್ಲಿ 11, 12 ಮತ್ತು 13 ಕೊನೆಯ ಅಧ್ಯಾಯಗಳಲ್ಲಿ ತಿಳಿಸಲಾಗಿದೆ. ಒಟ್ಟು 13 ಅಧ್ಯಾಯಗಳಲ್ಲಿ ದುರ್ಗಾ ಸಪ್ತಶತಿಯ ಈ ಕಥಾನಕ ವಿಸ್ತಾರವಾಗಿ ಹರಡಿತು. ಕಥೆಯ ಚೌಕಟ್ಟು ಹೀಗಾದರೆ, ಇನ್ನು ಈ ಗ್ರಂಥದ ಮಹತ್ವ ಬರೇ ಕಥೆಯಿಂದ ಮಾತ್ರ ಬಂದಿರುವುದಲ್ಲ, ಇನ್ನು ಅನೇಕ ಅಂಶಗಳು ಇಲ್ಲಿ ಕಂಡು ಬರ್ತವೆ. ಮೊದಲನೆಯದಾಗಿ ಇದರ ವಿಶೇಷತೆ ಏನು ಅಂತಂದ್ರೆ, ಈ ಕಥೆಯ ನಡುವೆ ಅನೇಕ ಸ್ತುತಿಗಳು, ಸ್ತೋತ್ರಗಳು ಬರ್ತವೆ. ಉದಾಹರಣೆಗೆ 1ನೇ ಅಧ್ಯಾಯದಲ್ಲಿ ತ್ವಂ ಸ್ವಾಹ ತ್ವಂ ಸ್ವಧಾ ಎಂದು ಆರಂಭವಾಗುವಂಥ ಒಂದು ಸ್ತೋತ್ರ ಕಂಡು ಬರ್ತದೆ. ಇದರಲ್ಲಿ ಮಧುಕೈಟಭರ ವಧೆಯನ್ನು ಮಾಡುವುದಕ್ಕೋಸ್ಕರ ಜಗನ್ಮಾತೆಯನ್ನು ಪ್ರಾರ್ಥಿಸ್ತಾ ಈ ಮಾತುಗಳನ್ನು ಸ್ತುತಿಯ ರೂಪದಲ್ಲಿ ಮಾಡಲಾಗ್ತದೆ. ಇದು ತಂತ್ರೋಕ್ತ ರಾತ್ರಿ ಸೂಕ್ತ ಎನ್ನುವುದಾಗಿ ಪ್ರಸಿದ್ಧವಾಗಿದೆ. ಇದನ್ನು ದುರ್ಗಾ ಸಪ್ತಶತಿಯ ಆರಂಭದಲ್ಲಿ ಪಠಿಸಬೇಕು ಎನ್ನುವಂಥ ಒಂದು ಪದ್ಧತಿಯನ್ನು ನಾವು ಕಾಣ್ತೇವೆ. ಎಲ್ಲ ಸರ್ವವ್ಯಾಪಕಳಾದಂಥ ತತ್ವ ನೀನು, ಎಲ್ಲೆಡೆ ವ್ಯಾಪಿಸಿರುವಂಥ ಶಕ್ತಿ ಸ್ವರೂಪಿಣಿ ನೀನು ಎನ್ನುವುದಾಗಿ ಇಲ್ಲಿ ಪ್ರಾರ್ಥನೆ ಮಾಡಲಾಗ್ತದೆ. ಇನ್ನು 4ನೇ ಅಧ್ಯಾಯದಲ್ಲಿ ಇಂದ್ರಾದಿ ಸ್ತುತಿ ಅಂತ ಬರುತ್ತೆ. ಮಹಿಷಾಸುರನ ವಧೆ ಆದ ನಂತರ ಇಂದ್ರಾದಿ ದೇವತೆಗಳು ಶಕ್ರಾದಯ ಸುರಗಣ ಅಂತ ಆ ಸ್ತೋತ್ರಗಳು ಆರಂಭವಾಗ್ತವೆ. ಜಗನ್ಮಾತೆಯ ಅಸಾಧಾರಣವಾದ ಶೌರ್ಯ, ಪರಾಕ್ರಮ, ಅದಕ್ಕಿಂತ ಹೆಚ್ಚಾಗಿ ಈ ಇಡೀ ಜಗತ್ತಿಗೆ ಕಾರಣಕರ್ತೃವಾಗಿದ್ದರೂ ಕೂಡ ಆಕೆ ತನ್ನ ಎಲ್ಲ ಸೃಷ್ಟಿಯ ಜೀವಿಗಳನ್ನು ಹೇಗೆ ಪಾಲಿಸ್ತಾಳೆ, ರಕ್ಷಿಸ್ತಾಳೆ, ಹೊರೆಯುತ್ತಾಳೆ, ದುಷ್ಟರಿಂದಲೂ ಕೆಟ್ಟವರಿಂದಲೂ ಹೇಗೆ ಅವರಿಗೆ ಮುಕ್ತಿಯನ್ನು ನೀಡುತ್ತಾಳೆ ಇತ್ಯಾದಿ ಅಂಶಗಳನ್ನು ಇಲ್ಲಿ ವರ್ಣಿಸಲಾಗಿದೆ. ಇನ್ನು ಅಪರಾಜಿತಾ ಸ್ತೋತ್ರ ಅಂತ 5ನೇ ಅಧ್ಯಾಯದಲ್ಲಿ ಬರ್ತದೆ. ಅದು ನಮೋ ದೇವ್ಯೈ ಮಹಾದೇವ್ಯೈ ಅಂತ ಶುರುವಾಗುತ್ತದೆ. ನಮಸ್ತಸ್ಯೈ 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 ನಮೋ ನಮಃ ಎನ್ನುವುದಾಗಿ ಪ್ರತಿಯೊಂದು ಸ್ತೋತ್ರದ ಕೊನೆಯಲ್ಲಿ ಇಂಥವಳಿಗೆ ನಮಸ್ಕಾರ ಅಂತ ವರ್ಣಿಸುವಂಥ, ಪೂಜಿಸುವಂಥ, ಪ್ರಾರ್ಥಿಸುವಂಥ ಒಂದು ಸ್ತೋತ್ರಗಳ ಮಾಲೆ ಇಲ್ಲಿ ಕಂಡುಬರ್ತದೆ. ಕೊನೆಯದಾಗಿ 11ನೇ ಅಧ್ಯಾಯದಲ್ಲಿ ಅತ್ಯಂತ ಪ್ರಸಿದ್ಧವಾದ ನಾರಾಯಣೀ ಸ್ತುತಿ ಬರ್ತದೆ. ಸರ್ವಮಂಗಲ ಮಾಂಗಲ್ಯೆ ಅಂತ ಆರಂಭವಾಗುವ ಆ 2-3 ಸ್ತೋತ್ರಗಳು ಕೂಡ ಅದರಲ್ಲಿ ಅಡಕವಾಗಿವೆ. ಜಗನ್ಮಾತೆಯನ್ನು ಅತ್ಯಂತ ಎತ್ತರದಲ್ಲಿ ಇಟ್ಟುಕೊಂಡು ಪೂಜಿಸುವಂಥ ನಮ್ಮ ಭಾರತೀಯ ಸಂಸ್ಕೃತಿಯ ಅತ್ಯುಚ್ಚವಾದಂಥ ಒಂದು ದೃಷ್ಟಿಕೋನವನ್ನು ನಾವು ಇಲ್ಲಿ ಕಾಣ್ತೇವೆ. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಎಲ್ಲ ಭೂತಗಳಲ್ಲಿ ಅಂದರೆ ಪ್ರತಿಯೊಂದು ಜೀವಿಗಳಲ್ಲೂ ಕೂಡ ತಾಯಿಯ ರೂಪದಲ್ಲಿ ಇದ್ದುಕೊಂಡು ನೆಲೆಸಿದ್ದುಕೊಂಡು ಜಗತ್ತನ್ನು ಕೊರೆಯುವ, ಪಾಲಿಸುವ ಮತ್ತು ಕಾಪಾಡುವಂಥ ಆ ಅಗೋಚರ ಶಕ್ತಿ ನೀನು, ತಾಯಿ ರೂಪದಲ್ಲಿ ಇರುವಂಥ ಜಗನ್ಮಾತೆ ನೀನು ಎನ್ನುವುದಾಗಿ ಅಲ್ಲಿ ಪೂಜಿಸಲಾಗಿದೆ. ಇಂಥ ಅತ್ಯುಚ್ಚ ಭಾವನೆಗಳನ್ನು ಹೊಂದಿರುವ
ಈ 4 ರೀತಿಯ ಸ್ತೋತ್ರಗಳು ಕಥೆಯ ನಡುವೆ ಸೇರ್ಕೊಂಡು ಬರ್ತವೆ. ಹೆಚ್ಚಾಗಿ ದೇವತೆಗಳು, ಋಷಿಗಳು, ಬ್ರಹ್ಮ ಮುಂತಾದವರು ಈ ಜಗನ್ಮಾತೆಯನ್ನು ಕುರಿತು ಸ್ತುತಿ ಮಾಡುವಂಥ ಈ ಸಂದರ್ಭ ಅತ್ಯಂತ ಶ್ರೇಷ್ಠವಾದ ಪವಿತ್ರವಾದ ಸ್ತೋತ್ರಗಳನ್ನು, ಮಂತ್ರಗಳನ್ನು ಜಗತ್ತಿಗೆ ನೀಡಿದೆ. ಹಾಗಾಗಿ ಕಥೆಯ ಜೊತೆಗೆ ಸೇರ್ಕೊಂಡಿರುವಂಥ ಈ ಸ್ತುತಿಗಳು ಕಥೆಯನ್ನು ಬಿಟ್ಟು ಕೂಡ ಅತ್ಯಂತ ಪ್ರಸಿದ್ಧವಾಗಿದೆ. ಅನೇಕ ಕಡೆ ದೇವಾಲಯಗಳಲ್ಲಾಗಲಿ, ಹಬ್ಬ ಹರಿದಿನಗಳಲ್ಲಾಗಲಿ, ವೈಯಕ್ತಿಕವಾದ ಸಾಧನೆಗಳಲ್ಲಾಗಲಿ ಈ ಮಂತ್ರಗಳನ್ನು ನಾವು ಪಠಿಸುವಂಥ ಪದ್ಧತಿಯನ್ನು ನೋಡ್ತೇವೆ. ಇದು ಆಧ್ಯಾತ್ಮಿಕ ಸಾಧಕರಿಗೂ ಒಂದು ಸ್ಫೂರ್ತಿಯನ್ನು, ಪ್ರೇರಣೆಯನ್ನು ನೀಡುವಂಥದ್ದಾಗಿದೆ. ಜಗನ್ಮಾತೆಯ ಪ್ರಾರ್ಥನೆಯನ್ನು ಭಾವಪೂರ್ಣವಾಗಿ ಮಾಡುವಂಥದ್ದಾಗಿದೆ. ಕೇವಲ ದೇವತೆಗಳ ಸ್ತುತಿ ಮಾಡಿದ್ದಷ್ಟೇ ಅಲ್ಲ, ನಮ್ಮ ಪಾಲಿನ ಸ್ತುತಿಯೂ ಇದು ಆಗುತ್ತದೆ. ಹಾಗಾಗಿ ದುರ್ಗಾ ಸಪ್ತಶತಿಯ ಈ ಗ್ರಂಥದಲ್ಲಿ ಕಥೆಯ ಜೊತೆಗೆ ಸ್ತುತಿ ಸ್ತೋತ್ರಗಳು ಮಧ್ಯೆ ಬಂದು ಇವು ಭಕ್ತಿಯನ್ನು ಆಚರಿಸುವ, ಭಕ್ತಿ ಪುರಸ್ಸರವಾಗಿ ಜಗನ್ಮಾತೆಯನ್ನು ಒಲಿಸಿಕೊಳ್ಳುವುದಕ್ಕೆ ಸಾಧನೆ ಮಾಡುವವರಿಗೆ ಅತ್ಯಂತ ಉತ್ತಮವಾದಂಥ ಒಂದು ಸಾಹಿತ್ಯ ಕೃತಿಯಾಗಿ ಕೂಡ ಕಂಡು ಬರ್ತದೆ. ಇನ್ನು ಇದರಲ್ಲಿ ಅಡಕವಾಗಿ ವಿಶಿಷ್ಟವಾದಂಥ ತತ್ವ ಕಂಡು ಬರ್ತದೆ. ಏನು ಈ ತತ್ವ ಅಂತ ಅಂದ್ರೆ, ಹೇಗೆ ಪರಬ್ರಹ್ಮ, ವೇದಾಂತದ ಪ್ರಕಾರ ಪರಬ್ರಹ್ಮ ವಸ್ತು ಎನ್ನುವುದು ಸತ್ಯವಾಗಿದೆ, ಉಳಿದದ್ದೆಲ್ಲವೂ ಕೂಡ ಮಿಥ್ಯೆ ಅಥವಾ ಕ್ಷಣಿಕವಾದ ಸತ್ಯವನ್ನು ಮಾತ್ರ ಹೊಂದಿರುವಂಥದ್ದು, ಶಾಶ್ವತ ಸತ್ಯ ಅಲ್ಲ. ಈ ವೇದಾಂತ ಹೇಳುವ ತತ್ವವನ್ನು ಇಲ್ಲಿ ಬೇರೆ ಬಗೆಯಲ್ಲಿ ಹೇಳಲಾಗಿದೆ, ವಿವರಿಸಲಾಗಿದೆ. ಅದೇನು ಅಂತಂದ್ರೆ, ಪರಬ್ರಹ್ಮ ಅದೇ ಶಕ್ತಿಯಾಗಿ, ದುರ್ಗೆಯಾಗಿ ಅಥವಾ ಜಗನ್ಮಾತೆಯಾಗಿ ಜಗತ್ತಿನ ಸೃಷ್ಟಿಯನ್ನು ಮಾಡಿ, ಆ ಸೃಷ್ಟಿಯನ್ನೆಲ್ಲ ಒಳಹೊಕ್ಕು ಅಂತರ್ಯಾಮಿನಿಯಾಗಿ ಸರ್ವವ್ಯಾಪಕವಾಗಿ ಎಲ್ಲವನ್ನೂ ಆವರಿಸಿಕೊಂಡು ಪ್ರತಿಯೊಂದನ್ನು ನಡೆಸುವಂಥ ಒಂದು ಶಕ್ತಿಯಾಗಿ ಪೂಜಿಸಲ್ಪಡ್ತಾಳೆ. ಬ್ರಹ್ಮ ಮತ್ತು ಶಕ್ತಿ ಎನ್ನುವುದು ಅಭೇದವಾದ, ಎರಡು ಒಂದೇ. ಅದೇ ಬ್ರಹ್ಮ ಯಾವ ಸೃಷ್ಟಿಯನ್ನು ಮಾಡದೇ ಇರುವಾಗ, ಯಾವ ಸೃಷ್ಟಿಯನ್ನು ಒಳಗೊಳ್ಳದೇ ಇರುವಾಗ, ಸ್ವತಃ ತನ್ನ ಅವಸ್ಥೆಯಲ್ಲೇ ತಾನು ಇರುವಾಗ ಅದನ್ನು ಪರಬ್ರಹ್ಮ ಅಂತ ಕರೆಯಲಾಗ್ತದೆ. ಅಲ್ಲಿ ಸೃಷ್ಟಿಕ್ರಿಯೆ ಇಲ್ಲ, ಯಾವುದೇ ಚಲನೆ ಇಲ್ಲ, ಯಾವುದೇ ಬದಲಾವಣೆ ಇಲ್ಲ. ಪರಬ್ರಹ್ಮ ವಸ್ತು ಒಂದೇ ಇದೆ. ಅದೇ ಪರಬ್ರಹ್ಮ ಯಾವಾಗ ಸೃಷ್ಟಿ ಮಾಡ್ತದೋ, ಶಕ್ತಿಯ ಅಥವಾ ಮಾಯೆಯ ಮೂಲಕ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡ್ತಾ ಇಲ್ಲಿನ ಎಲ್ಲ ವ್ಯಾಪಾರಗಳಿಗೆ ಕಾರಣವಾಗಿರ್ತದೋ, ಅದೇ ಬ್ರಹ್ಮ ವಸ್ತು ಶಕ್ತಿ ಎನ್ನುವುದಾಗಿಯೋ, ಪ್ರಕೃತಿ ಎನ್ನುವುದಾಗಿಯೋ, ಜಗನ್ಮಾತೆ ಎನ್ನುವುದಾಗಿಯೋ, ದುರ್ಗಾ ಅಂತಲೂ ಕರೆಯಲ್ಪಡ್ತದೆ. ಹಾಗಾಗಿ ಶಕ್ತಿ ಮತ್ತು ಶಿವ ಇದೆರಡು ಅಭೇದ, ಪುರುಷ ಮತ್ತು ಪ್ರಕೃತಿ ಎರಡು ಅಭೇದ, ಪರಬ್ರಹ್ಮ ಮತ್ತು ವಿದ್ಯಾಮಾಯೆ ಅಥವಾ ಜಗನ್ಮಾತೆ ಇದೆರಡು ಅಭೇದ. ಈ ಕಲ್ಪನೆಯನ್ನು ಇಲ್ಲಿ ನಾವು ಕಾಣ್ತೇವೆ. ಮಾಯೆಯ ಮೂಲಕ, ತನ್ನ ಮಾಯಾ ಜಾಲದ ಮೂಲಕ ಸಮಸ್ತ ವಿಶ್ವವನ್ನು ಜಗನ್ಮಾತೆ ಅಂಧಕಾರದಿಂದ ಕವಿದು, ಆಯಾಯ ಜೀವಿಗಳು ತಮ್ಮ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಹೋಗುವ ಹಾಗೆ, ಜಗತ್ತು ಮುಂದುವರಿತಾ ಇರುವ ಹಾಗೆ ಜಗನ್ಮಾತೆ ಎಲ್ಲ ಜೀವಿಗಳನ್ನು, ಎಲ್ಲ ಅಸ್ತಿತ್ವವನ್ನು, ಪ್ರಪಂಚದ ಪ್ರತಿಯೊಂದನ್ನು ಕೂಡ ಮುನ್ನಡೆಸ್ತಾಳೆ. ಅದೇ ರೀತಿಯಲ್ಲಿ ಒಂದೊಂದು ಜೀವಿಗಳಿಗೂ ಯಾವ ಇಷ್ಟಾರ್ಥಗಳಿವೆ ಅದನ್ನು ಸಾಧಿಸುವುದಕ್ಕೆ ಆಕೆ ಪ್ರೇರಣೆ ಕೊಡ್ತಾಳೆ. ಆದರೆ ಯಾರು ಜಗನ್ಮಾತೆಯನ್ನು ಮೊರೆ ಹೊಕ್ಕಿದ್ದಾರೆ, ಜಗನ್ಮಾತೆಯ ಸಹಾಯಕ್ಕೋಸ್ಕರ ಪ್ರಾರ್ಥಿಸ್ತಾರೆ, ಜಗನ್ಮಾತೆಗೋಸ್ಕರ ಯಾರು ಎಲ್ಲ ತಮ್ಮ ಆಶೆಗಳನ್ನು ಬಿಟ್ಟು ಅನನ್ಯ ಭಕ್ತಿಯಿಂದ ಸ್ತುತಿಸ್ತಾರೋ ಅಂಥವರಿಗೆ ಮುಕ್ತಿಯನ್ನು ಕೂಡ ನೀಡುತ್ತಾಳೆ. ಇದನ್ನು ಸಮಾಧಿಯ ಒಂದು ಉದಾಹರಣೆಯಿಂದಲೂ ಕೂಡ ನಾವು ಇಲ್ಲಿ ನೋಡುವುದಕ್ಕೆ ಸಾಧ್ಯವಿದೆ.
ಸುರಥರಾಜ ತನ್ನ ಕಳೆದು ಹೋದ ರಾಜ್ಯವನ್ನು ಕೊನೆಯಲ್ಲಿ ಬೇಡ್ತಾನೆ. ಅದೇ ಪ್ರಕಾರ ಅವಳಿಗೆ ಜಗನ್ಮಾತೆಗೆ ಆ ವರವನ್ನು ಬೇಡಿದಾಗ ಆಕೆ ಸುರಥನಿಗೆ ತನ್ನ ರಾಜ್ಯವನ್ನು ಮರಳಿ ಪಡೆಯುವ ಹಾಗೆ ವರ ಕೊಡ್ತಾಳೆ. ಆದರೆ ಸಮಾಧಿ ತನಗೆ ಬೇರೇನೂ ಬೇಕಾಗಿಲ್ಲ, ನಿನ್ನ ಅಸಾಧಾರಣವಾದ ಈ ಚರಿತ್ರೆಯನ್ನೆಲ್ಲ ಕೇಳಿ ನನಗೆ ಬೇರೆ ಯಾವುದರಲ್ಲೂ ಆಸೆ ಉಳಿದಿಲ್ಲ, ನನಗೆ ಮುಕ್ತಿಯನ್ನು ಮಾತ್ರ ಕೊಡು, ಜನನ ಮರಣಗಳಿಲ್ಲದಂಥ ಜಗನ್ಮಾತೆಯ ಕೃಪೆಯಿಂದ ಲಭ್ಯವಾದ ಆ ಬ್ರಹ್ಮ ಪದವಿಯನ್ನು ನೀಡು ಎನ್ನುವುದಾಗಿ ಅವನು ಪ್ರಾರ್ಥಿಸ್ತಾನೆ. ಆ ಪ್ರಕಾರ ಸಮಾಧಿಗೆ ಮುಕ್ತಿಯನ್ನು ಕರುಣಿಸ್ತಾನೆ. ಹೀಗೆ ಈ ಗ್ರಂಥ ಅತ್ಯಂತ ವಿಶಿಷ್ಟವಾದ ರೀತಿಯಲ್ಲಿ ಮುಂದುವರೆದಿದೆ. ಇನ್ನು ಈ ಸಾಧಕರಿಗೆ ದುರ್ಗಾ ಸಪ್ತಶತಿ ಗ್ರಂಥ ಯಾವ ರೀತಿಯಲ್ಲಿ ಒಂದು ಆಕರವಾಗಿದೆ, ತನ್ನ ಸಾಧನೆಗೆ ಅತ್ಯಂತ ಸಹಾಯ ಮಾಡಬಲ್ಲಂತಹ ಒಂದು ಗ್ರಂಥವಾಗಿದೆ, ಇದನ್ನು ನಾವು ಗಮನಿಸಬಹುದು. ಮೊದಲನೆಯದಾಗಿ ಅನೇಕ ಮಂದಿ ಸಾಧಕರು ಪಾರಾಯಣಕ್ಕೋಸ್ಕರ ಇದನ್ನು ಬಳಸ್ತಾರೆ. ಪ್ರತಿನಿತ್ಯ ಪಾರಾಯಣ ಮಾಡುವರಿದ್ದಾರೆ. ಜಗನ್ಮಾತೆಯ ಕಥೆಯನ್ನು ಮನಸ್ಸಿನಲ್ಲಿ ತಂದುಕೊಂಡಾಗ ಉಳಿದ ಎಲ್ಲ ಪ್ರಪಂಚದ ವ್ಯವಹಾರದ ಸಂಗತಿಗಳೆಲ್ಲ ಮರೆತು ಹೋಗಿ ಜಗನ್ಮಾತೆಯ ಸ್ಮರಣೆ ಮಾತ್ರವೇ ಅವರ ಮನಸ್ಸಿನಲ್ಲಿ ಇರ್ತದೆ. ಇನ್ನು ಇಲ್ಲಿ ಬರುವ ದಿವ್ಯವಾದ ಸ್ತೋತ್ರಗಳ ಪಠಣವನ್ನು ಸಾಧಕರು ಮಾಡ್ತಾರೆ. ರಾಗವಾಗಿ ಹಾಡ್ಕೊಳ್ಬಹುದು ಅಥವಾ ಮನಸ್ಸಿನಲ್ಲೇ ಅದನ್ನು ಭಾವಿಸ್ತಾ ಓದ್ಕೊಳ್ಬಹುದು. ಮುಖಸ್ಥ ಆಗಿರುವವರು ಅಂದರೆ ಬಾಯ್ಪಾಠ ಮಾಡಿಕೊಂಡಿರುವವರು ಈ ಸ್ತೋತ್ರಗಳನ್ನು ಪ್ರತಿನಿತ್ಯ ಹಾಡಿಕೊಳ್ಳಬಹುದು. ಈ ಮೂಲಕ ಜಗನ್ಮಾತೆಯ ಅಸಾಧಾರಣವಾದಂಥ ಗುಣಗಳನ್ನೆಲ್ಲ ಮನಸ್ಸಿನಲ್ಲಿ ಭಾವಿಸಿಕೊಂಡ ಹಾಗಾಗ್ತದೆ. ಆಕೆಯ ಕೃಪೆಗೆ ಪಾತ್ರರಾಗುವ ಹಾಗಾಗ್ತದೆ. ತನಗೆ ವಿಶೇಷವಾದಂಥ ಕೃಪೆಯನ್ನು ನೀನು ನೀಡು ಎನ್ನುವುದಾಗಿ ಪ್ರಾರ್ಥಿಸುವುದಕ್ಕೆ ಸಾಧ್ಯವಾಗ್ತದೆ. ಇದೆಲ್ಲವನ್ನು ಕೂಡ ಈ ಸಾಧಕರು ಮಾಡಬಹುದು. ಇದರ ಜೊತೆಗೆ ಇಲ್ಲಿ ಬರುವ ಕಥೆಗಳು ದುಷ್ಟ ಸಂಹಾರದ ಕಥೆ ಆಗಿರಲಿ, ದೇವತೆಗಳಿಗೆ ವರ ನೀಡಿದಂಥ ಕಥೆ ಆಗಿರಲಿ, ಅಥವಾ ಹೇಗೆ ದುಷ್ಟ ರಾಕ್ಷಸರಿಗೂ ಕೂಡ ತನ್ನ ದೈವಿ ಸ್ಪರ್ಶದ ಮೂಲಕ ವಿಶಿಷ್ಟವಾದಂಥ ಒಂದು ಸದ್ಗತಿಯನ್ನು ಕರುಣಿಸ್ತಾಳೆ, ಅದನ್ನು ನಾವು ಇಲ್ಲಿ ಸಾಧಕರು ಮನಸ್ಸಿನಲ್ಲಿ ಭಾವಿಸಿಕೊಂಡು ಆಕೆಯ ಅಪಾರ ಕರುಣೆ, ಕೃಪೆ ಇವನ್ನು ಭಾವಿಸಿಕೊಳ್ಬಹುದು. ಸಾಧನೆಗೆ ವಿಶೇಷವಾದ ಶ್ರದ್ಧೆಯನ್ನು ಈ ಕಥೆ ನೀಡುತ್ತದೆ. ಹೀಗೆ ದುರ್ಗಾ ಸಪ್ತಶತಿ ಎನ್ನುವ ಗ್ರಂಥ ಪ್ರಧಾನವಾಗಿ ಅಸುರರ ಸಂಹಾರವನ್ನು ಒಳಗೊಂಡದ್ದರಿಂದ ಕೆಲವರು ಭಾವಿಸ್ತಾರೆ ದುರ್ಗಾ ಸಪ್ತಶತಿ ಆದಿಯಿಂದ ಅಂತ್ಯದವರೆಗೂ ಕೂಡ ಕೇವಲ ರಾಕ್ಷಸರನ್ನು ಕೊಲ್ಲುವಂಥ ಒಂದು ಕಥೆಯನ್ನೇ ಹೊಂದಿದೆ, ಅದರಲ್ಲಿ ಬೇರೇನೂ ಇಲ್ಲ ಎನ್ನುವುದಾಗಿ ಹೇಳುವವರು ಇದ್ದಾರೆ. ಆದರೆ ಕೇವಲ ಕಥೆ ಅಂತ ಮಾತ್ರ ಇದನ್ನು ಭಾವಿಸದೆ ಇದರಲ್ಲಿ ಅತ್ಯಂತ ಬಹಳ ಮಹತ್ವಪೂರ್ಣವಾದಂಥ ಒಂದು ಮಾನಸಿಕ ಬದಲಾವಣೆ ತರಬಲ್ಲಂಥ ತತ್ವ ಅಡಗಿದೆ ಎನ್ನುವುದಾಗಿ ನಾವು ಭಾವಿಸಬೇಕು. ಅದೇನು ಅಂತಂದ್ರೆ, ಇಲ್ಲಿನ ದುಷ್ಟ ರಾಕ್ಷಸರು ಮಹಿಷಾಸುರ ಆಗಿರಲಿ, ರಕ್ತಬೀಜ ಆಗಿರಲಿ, ಧೂಮ್ರಾಕ್ಷ ಅಥವಾ ಧೂಮ್ರಲೋಚನ ಆಗಿರಲಿ, ಶುಂಭನಿಶುಂಭರಾಗಿರಲಿ, ಇವರೆಲ್ಲರೂ ಕೂಡ ನಿಜವಾಗಿ ರಾಕ್ಷಸರಾಗಿದ್ದವರು, ಅವರನ್ನು ಜಗನ್ಮಾತೆ ಸಂಹಾರ ಮಾಡಿದಳು ಎನ್ನುವುದಾಗಿ ನಾವು ಭಾವಿಸಿಕೊಳ್ಳುವುದಕ್ಕಿಂತ ನಮ್ಮೆಲ್ಲರಲ್ಲೂ ಇರುವಂಥ ದುಷ್ಟ ಭಾವನೆಗಳು ಅವುಗಳೇ ರಾಕ್ಷಸರು. ರಾಕ್ಷಸರಿಗೂ ಮಾನವರಿಗೂ ಇರುವ ವ್ಯತ್ಯಾಸವೇನು? ಮಾನವರಲ್ಲಿ ಮಾನವೀಯ ಗುಣ ಇರುತ್ತೆ,
ರಾಕ್ಷಸರಲ್ಲಿ ರಾಕ್ಷಸ ಗುಣ ಇರ್ತದೆ. ರಾಕ್ಷಸರ ಗುಣ ಅಂತಂದ್ರೆ ಪ್ರಾಣಿಗಳಿಗೆ, ಮೃಗಗಳಿಗೆ ಸಹಜವಾದಂಥ ಕ್ರೌರ್ಯ ಅಥವಾ ದರ್ಪ, ಅಹಂಕಾರ, ಇಂಥ ಭಾವನೆಗಳು ಅತ್ಯಂತ ವಿಜೃಂಭಣೆಗೊಂಡಿರ್ತವೆ. ಆದರೆ ಕೇವಲ ಪ್ರಾಣಿಗಳಲ್ಲ, ಅವುಗಳ ಮನಸ್ಸು, ಬುದ್ಧಿ ಇವುಗಳೆಲ್ಲ ಬೆಳೆದಿವೆ. ಮನುಷ್ಯರಿಗಿರುವ ಹಾಗೆ ಮನಸ್ಸು, ಬುದ್ಧಿಗಳು ಇವೆ. ಆದರೆ ದುಷ್ಟ ಗುಣಗಳನ್ನು ಮಾತ್ರ ಅವರು ಬಿಟ್ಟಿಲ್ಲ. ದೈಹಿಕ ಬಲವೂ ಇದೆ, ಮಾಂತ್ರಿಕ ಬಲವೂ ಇದೆ. ಇದನ್ನೆಲ್ಲ ಆಸುರಿ ಭಾವನೆಗಳು, ಆಸುರಿ ಗುಣಗಳು ಎನ್ನುವುದಾಗಿ ಕರೆಯಲಾಗ್ತದೆ. ಭಗವದ್ಗೀತೆಯಲ್ಲಿ ದೈವಾಸುರ ಸಂಪತ್ತು ಅಂತ ಕರೆಯಲಾಗಿದೆ. ದೈವಿ ಸಂಪತ್ತು, ಆಸುರಿ ಸಂಪತ್ತು, ಅಸುರರಿಗೆ ಸಹಜವಾದಂಥ ಗುಣಗಳು. ಕ್ರೌರ್ಯ ಮತ್ತು ದುಷ್ಟ ಭಾವನೆಗಳನ್ನು ವಿಜೃಂಭಿಸಿದಾಗ, ಅತಿ ಹೆಚ್ಚಾಗಿ ಮಾಡಿದಾಗ ಅವರು ಲೋಕಕಂಟಕರಾಗ್ತಾರೆ. ಅದೇ ರೀತಿ ಮನುಷ್ಯರಲ್ಲಿಯೂ ಕೂಡ ದೈವಿ ಗುಣಗಳು ಇವೆ, ದುಷ್ಟ ಗುಣಗಳು ಇವೆ. ನಮ್ಮಲ್ಲಿರುವ ಈ ದುಷ್ಟ ಗುಣಗಳ ಸಂಹಾರ ಆಗಬೇಕು. ಆಗಲೇ ನಾವು ನಮ್ಮ ದೈವಿ ಭಾವನೆಗಳನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳುವುದಕ್ಕೆ ಸಾಧ್ಯವಿದೆ. ಸಹಜವಾಗಿ ಮಾನವರಲ್ಲೆಲ್ಲ ಮೃಗೀಯ ಭಾವನೆಗಳು, ಕ್ರೌರ್ಯ ಭಾವನೆಗಳು ಇರ್ತವೆ. ರಾಗದ್ವೇಷಗಳು ಸಹಜವಾಗಿ ಮನಸ್ಸಿನಲ್ಲಿ ಇರ್ತವೆ. ಅವುಗಳು ವಿಜೃಂಭಿಸುವುದಕ್ಕೆ ಬಿಡದೆ ಅವುಗಳ ಸಂಹಾರ ಸಾಧ್ಯವಾಗಬೇಕು. ಅದಾಗಬೇಕಾದ್ರೆ ಜಗನ್ಮಾತೆಯ ಕೃಪೆ ಆಗಬೇಕು. ಜಗನ್ಮಾತೆ ದುಷ್ಟರ ಸಂಹಾರ ಮಾಡಿದ ಹಾಗೆ ನಮ್ಮ ಎಲ್ಲರ ಮನಸ್ಸಿನಲ್ಲಿರುವ ಆ ದುಷ್ಟ ಭಾವನೆಗಳನ್ನು, ದುಷ್ಟ ಗುಣಗಳನ್ನು ಸಂಹಾರ ಮಾಡಬೇಕು. ಆಗ ನಮ್ಮಲ್ಲಿ ಅನೇಕ ಬಗೆಯ ತ್ಯಾಗ, ವೈರಾಗ್ಯ, ಭಕ್ತಿ, ವಿವೇಕ, ದಯೆ, ಕರುಣೆ ಮುಂತಾದ ಭಾವನೆಗಳೆಲ್ಲ ಹೆಚ್ಚಾಗ್ತವೆ. ಇದರಿಂದ ನಮಗೆ ಪರಮ ಶಾಂತಿ ಲಭ್ಯವಾಗ್ತದೆ. ಯಾವಾಗ ದುಷ್ಟತನ ಕಡಿಮೆ ಆಗ್ತವೋ, ಸ್ವಾರ್ಥ ಭಾವನೆ ಇಲ್ಲದಾಗ್ತದೋ, ಮನುಷ್ಯ ಸರಿಯಾದ ರೀತಿಯಲ್ಲಿ ಆಲೋಚನೆ ಮಾಡುವುದಕ್ಕೆ ಸಾಧ್ಯವಾಗ್ತದೋ, ಆಗ ಮಾತ್ರವೇ ಅವನಿಗೆ ದೈವಿ ಗುಣ ಮನಸ್ಸಿನಲ್ಲಿ ಒಡಮೂಡುತ್ತದೆ. ಅವನು ಭಗವಂತನನ್ನು ಕುರಿತು ಆಸ್ತಿಕ್ಯ ಬುದ್ಧಿ ಅಥವಾ ಶ್ರದ್ಧೆಯನ್ನು ಹೊಂದಿಕೊಂಡು ಅವನು ತನ್ನ ಜೀವನವನ್ನು ಬೇರೆ ದಿಕ್ಕಿನಲ್ಲಿ ಹರಿಸುವುದಕ್ಕೆ ಸಾಧ್ಯವಾಗ್ತದೆ. ಜಗತ್ತಿನಲ್ಲೆಲ್ಲ ಕೆಟ್ಟದು ಅಥವಾ ದುಷ್ಟರು ತುಂಬಿ ತುಳುಕಾಡ್ತಾ ಇದ್ದಾರಲ್ಲ, ಇಷ್ಟೊಂದು ಬಗೆಯಲ್ಲಿ ಅನೇಕ ಮಂದಿ ಕೆಟ್ಟವರಿದ್ದಾರಲ್ಲ, ಅವರು ಏನೇನೋ ಕೆಲಸಗಳನ್ನು ಮಾಡ್ತಾರೆ, ಸಜ್ಜನರನ್ನು ಹಿಂಸಿಸ್ತಾರೆ, ಪ್ರಾಮಾಣಿಕತೆ ಎನ್ನುವುದು ಇಲ್ಲ, ಸತ್ಯ ಎನ್ನುವುದಕ್ಕೆ ಬೆಲೆಯೇ ಇಲ್ಲ, ಎಲ್ಲಿ ನೋಡಿದರೂ ಕೂಡ ವಂಚನೆ, ಸುಲಿಗೆ ಇವೇ ನಡೀತಾ ಇವೆ. ಇಷ್ಟರ ಮಟ್ಟಿಗೆ ಜಗತ್ತು ಕೆಟ್ಟು ಹೋಗಿರುವಾಗ ಈ ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿದ್ದರಿಂದ ಏನು ಉಪಯೋಗ ಅಂತ ಯಾರಾದರೂ ಸಂದೇಹವನ್ನು ವ್ಯಕ್ತಪಡಿಸಬಹುದು. ಆದರೆ ಒಂದು ಪ್ರಧಾನವಾದ ಸಂಗತಿಯನ್ನು ಗಮನಿಸಬೇಕು. ಏನಂತಂದ್ರೆ, ಎಲ್ಲಿ ದುಷ್ಟತನ, ಕೆಟ್ಟದು, ಅಂಧಕಾರ, ಅಜ್ಞಾನ ತುಂಬಿ ತುಳುಕಾಡ್ತಾ ಇವೆಯೋ ಅಲ್ಲೇ ನಿಜವಾದ ದೈವಿ ಸಾಧನೆಯ ದುರ್ಗಾ ಸಪ್ತಶತಿ ಅಂತ ಗ್ರಂಥದ ಪಾರಾಯಣದ ಅಗತ್ಯ ಎಂದಿಗಿಂತ ಹೆಚ್ಚಾಗಿರುವುದು. ಜಗನ್ಮಾತೆಯ ಪಾರಾಯಣದ ಮೂಲಕ ಆಕೆಯ ಜೀವನದ ಅಥವಾ ಆಕೆಯ ಮಹತ್ ಕಾರ್ಯಗಳ, ಅಸುರ ಸಂಹಾರ ಮತ್ತು ಸಜ್ಜನರ, ದೇವತೆಗಳ, ಋಷಿಗಳ ಪೋಷಣೆ, ರಕ್ಷಣೆ, ಇವುಗಳಿಂದ ನಮ್ಮನ್ನೆಲ್ಲ ಕಾಪಾಡುವಂಥ ಶಕ್ತಿ ನಮ್ಮೆಲ್ಲರ ಅಂತರ್ಯಾಮಿನಿಯಾಗಿ ನಮ್ಮ ನಡುವೆ ಇದ್ದುಕೊಂಡು ಅಗೋಚರಳಾಗಿದ್ದರೂ ಕೂಡ ನಮ್ಮನ್ನು ಕಾಪಾಡುತ್ತಾಳೆ. ಸದಾ ಎಚ್ಚರವಾಗಿದ್ದುಕೊಂಡು ನಮ್ಮನ್ನು ನೋಡ್ತಾ ಇರ್ತಾಳೆ. ನಾವು ಮಾಡುವ ಪ್ರತಿಯೊಂದು ಕಾರ್ಯವನ್ನೂ ಜಗನ್ಮಾತೆ ಒಂದು ಕ್ಷಣವೂ ಬಿಡದೆ ನೋಡ್ತಾ ಇರ್ತಾಳೆ. ಈ ಭಾವನೆಯನ್ನು ನಾವು ಹೊಂದುವುದಕ್ಕೆ ಈ ಪಾರಾಯಣ ಬಹಳ ಸಹಾಯ ಮಾಡ್ತದೆ. ಈಗಾಗಲೇ ಹೇಳಿದ ಹಾಗೆ ಪಾರಾಯಣ ಅಂದ್ರೆ ಕೇವಲ ಓದುವುದಲ್ಲ, ಇಲ್ಲಿ ಬರುವ ಕಥೆಯನ್ನು ಮನಸ್ಸಿನಲ್ಲಿ ಭಾವಿಸಿಕೊಳ್ಬೇಕು. ಮಹಿಷಾಸುರ, ಶುಂಭ ನಿಶುಂಭ ಇಂಥವರ ಕ್ರೌರ್ಯ, ದೌಷ್ಟ್ಯ, ಸ್ವಾರ್ಥ ಇವನ್ನೆಲ್ಲ ನಾವು ಓದ್ತಾ ಇರಬೇಕಾದ್ರೆ ನಮ್ಮ ಈ ದುರ್ಗುಣಗಳ ಬಗ್ಗೆ ನಮಗೆ ಅರಿವಾಗಬೇಕು. ಜಗನ್ಮಾತೆ ಇವರನ್ನೆಲ್ಲ ಸಂಹಾರ ಮಾಡಿದಾಗ ನಮ್ಮ ಕಾಮ, ಕ್ರೋಧಾದಿ ದುಷ್ಟ ಭಾವನೆಗಳು ನಾಶವಾಗಿವೆ, ಆಗ್ತಾ ಇವೆ ಅಂತ ನಾವು ಭಾವಿಸ್ಕೊಳ್ಬೇಕು. ಎಲ್ಲೆಲ್ಲಿ
ಜಗನ್ಮಾತೆಯ ಮಹಿಮೆಯನ್ನು, ಜಗನ್ಮಾತೆ ಶಾಂತಿ ರೂಪದಿಂದ, ಕ್ಷಾಂತಿ ರೂಪದಿಂದ ಹಾಗೂ ಎಲ್ಲರ ಪೋಷಣೆಯ ಪಾಲನೆಯ ರೂಪದಿಂದ, ಎಲ್ಲರನ್ನೂ ಕೂಡ ಕಾಪಾಡುವ ರೂಪದಿಂದ ಜಗತ್ತಿನಲ್ಲಿ ಶಾಂತಿಯನ್ನು ನೆಲೆಸುವುದಕ್ಕೆ ತಾನು ರಕ್ಷಕಿಯಾಗಿ ಇದ್ದಾಳೆ. ಇದನ್ನು ನಾವು ಮನಸ್ಸಿನಲ್ಲಿ ಭಾವಿಸಿಕೊಂಡಷ್ಟು ಕೂಡ ಈ ಪಾರಾಯಣ ಎನ್ನುವುದು ನಮ್ಮ ಧೈರ್ಯವನ್ನು ಹೆಚ್ಚಿಸ್ತದೆ, ಶ್ರದ್ಧೆಯನ್ನು ಹೆಚ್ಚಿಸ್ತದೆ, ಭಕ್ತಿಯನ್ನು ಇನ್ನಷ್ಟು ಹೆಚ್ಚಿಸ್ತದೆ. ಹೀಗೆ ಭಾವಪೂರ್ಣವಾದ ರೀತಿಯಲ್ಲಿ ಈ ಕಥೆಯನ್ನು ಮನಸ್ಸಿನಲ್ಲಿ ಭಾವಿಸಿಕೊಂಡು ಈ ಪಾರಾಯಣವನ್ನು ಮಾಡ್ತಾ ಇರಬೇಕಾದ್ರೆ ನಮಗೆ ಅರಿವಿಲ್ಲದ ಹಾಗೆ ನಮ್ಮೆಲ್ಲ ಈ ಜನಜೀವನದಲ್ಲಿ ಒಂದು ಬಗೆಯ ಶಾಂತಿಯ ವಾತಾವರಣ ಮೂಡ್ತದೆ. ದುಷ್ಟ ಭಾವನೆಗಳು ಕಡಿಮೆ ಆಗ್ತವೆ. ಇದ್ದಕ್ಕಿದ್ದ ಹಾಗೆ ಒಂದೇ ದಿನದಲ್ಲಿ 2 ದಿವಸದಲ್ಲಿ ಇದು ನಡೀತದೆ ಅಂತ ನಾವು ಭಾವಿಸಬೇಕಾದ್ದಿಲ್ಲ. ನಮ್ಮ ಸಂಸ್ಕೃತಿ ಸಾವಿರಾರು ವರ್ಷಗಳಿಂದ ಇಲ್ಲಿ ತನಕ ಬೆಳಕೊಂಡು ಬಂದಿದೆ. ಆದ ಕಾರಣ ಇಲ್ಲಿ ದೈವಿ ಭಾವ ಎನ್ನುವುದು ನಮ್ಮ ಜನಜೀವನದಲ್ಲಿ ಹಾಸು ಹೊಕ್ಕಾಗಿದೆ. ಬೆಳಗ್ಗೆ ಎದ್ದು ಕೂಡಲೇ ನಾವು ದೇವರ ಪ್ರಾರ್ಥನೆ, ಚಿಂತನೆ, ಜಪ ಧ್ಯಾನಗಳಿಂದ ಆರಂಭಿಸ್ತೇವೆ. ನಮ್ಮ ಕಾರ್ಯಗಳನ್ನು ಭಗವಂತನ ಸ್ಮರಣೆಯೊಂದಿಗೆ ಮಾಡುತ್ತೇವೆ. ದಿನದ ಅಂತ್ಯದ ಸಮಯದಲ್ಲೂ ಕೂಡ ಭಗವಂತನನ್ನೇ ನೆನಪಿಸಿಕೊಂಡು ನಾವು ವಿರಮಿಸ್ತೇವೆ. ನಿದ್ದೆಯಲ್ಲೂ ಕೂಡ, ಕನಸಿನಲ್ಲೂ ಕೂಡ ಭಗವಂತನನ್ನೇ ಕಾಣುವುದಕ್ಕೆ ಇಚ್ಛೆ ಪಡ್ತೇವೆ. ಇದು ಭಾರತೀಯ ಮನಸ್ಸು. ಇದಕ್ಕೆ ವ್ಯತಿರಿಕ್ತವಾದ, ವಿರುದ್ಧವಾದ ರೀತಿಯ ಭಾವನೆಗಳು ನಮ್ಮಲ್ಲಿ ಇವೆ ಅಂತ ಯಾರಾದರೂ ಕೇಳಿದರೆ ಅದು ಭಾರತೀಯವಾದದ್ದಲ್ಲ. ಒಂದೋ ಬೇರೆ ಕಡೆಯಿಂದ ಬಂದಂಥ ಭಾವನೆಗಳಿರಬಹುದು, ಅಥವಾ ನಮ್ಮಲ್ಲೇ ಇರಬಹುದಾದ ದುಷ್ಟತನದ ಪ್ರಕಟ ರೂಪ ಇರಬಹುದು. ಆದರೆ ಭಾರತ ದೇಶ ಜಗತ್ತಿಗೆ ನೀಡಿರುವಂಥ ಅಸಾಧಾರಣವಾದಂಥ ಒಂದು ಕೊಡುಗೆ ಏನು ಅಂತಂದರೆ ಇಲ್ಲಿನ ಸಂಸ್ಕೃತಿ, ಇಲ್ಲಿನ ಆಧ್ಯಾತ್ಮಿಕತೆ. ಅದು ನಮ್ಮ ಆದರ್ಶವಾಗಿದೆಯೇ ಹೊರತು ನಮ್ಮಲ್ಲಿರಬಹುದಾದ ಕೆಟ್ಟ ಅಥವಾ ದುಷ್ಟ ಗುಣಗಳಲ್ಲ. ಆದ್ದರಿಂದ ನಾವು ದುರ್ಗಾ ಸಪ್ತಶತಿಯ ಪಾರಾಯಣವನ್ನು ಸಾಮೂಹಿಕವಾಗಿ ಮಾಡಿದಷ್ಟು ಕೂಡ ನಮ್ಮ ಸಮಾಜದಲ್ಲಿ ಒಳ್ಳೆಯ ಭಾವನೆಗಳು ಹೆಚ್ಚುತ್ತವೆ, ಉತ್ತಮ ಸಂಸ್ಕಾರಗಳು ಅಭಿವೃದ್ಧಿ ಹೊಂದುತ್ತವೆ. ಅಗೋಚರವಾದಂಥ ಶಕ್ತಿ ನಮ್ಮೆಲ್ಲರ ನಡುವೆ ಇರುವ ಹಾಗೆ ನಮಗೆ ಭಾವನೆಯಾಗ್ತದೆ. ನಿಜಕ್ಕೂ ಪ್ರಾಮಾಣಿಕವಾಗಿ ನಾವು ಜಗನ್ಮಾತೆಯನ್ನು ಈ ಶ್ರದ್ಧೆಯಿಂದ ಪ್ರಾರ್ಥಿಸಿದ್ದೇ ಆದರೆ ದುರ್ಗಾ ಸಪ್ತಶತಿ ಅದು ಅತ್ಯಂತ ಅದ್ಭುತವಾದ ಕಾರ್ಯಗಳನ್ನು ಮಾಡ್ತವೆ. ಇಲ್ಲಿನ ಪ್ರತಿ ಒಂದೊಂದು ಶ್ಲೋಕಗಳು ಕೂಡ ಒಂದೊಂದು ಮಂತ್ರದ ಹಾಗಿವೆ ಎನ್ನುವುದಾಗಿ ಒಬ್ರು ಪೂಜ್ಯ ಸ್ವಾಮೀಜಿಯವರು ಅದನ್ನು ವಿವರಿಸ್ತಾ ಹೇಳ್ತಾರೆ. ಯಾಕಂದ್ರೆ ಅಕ್ಷರಗಳ ರೂಪದಲ್ಲಿ ಪದಗಳು ಇರ್ತವೆ, ಪದಗಳ ಸಂಕಲನದಿಂದ ವಾಕ್ಯವಾಗ್ತವೆ, ವಾಕ್ಯಗಳು ಸೇರ್ಕೊಂಡ ಹಾಗೆ ಒಂದು ಕಥಾನಕ ಇರ್ತದೆ. ಹಾಗಾಗಿ ಇಲ್ಲಿನ ಒಂದೊಂದು ಅಕ್ಷರವೂ ಕೂಡ ಜಗನ್ಮಾತೆಯ ಕಥೆಯ ಜೊತೆಗೆ ಸೇರ್ಪಡೆಗೊಂಡು ಅದರ ಅವಿಭಾಜ್ಯ ಅಂಗವಾಗಿ ಬಿಟ್ಟಿದೆ. ಒಟ್ಟಂದದಲ್ಲಿ ಇಡೀ ದುರ್ಗಾ ಸಪ್ತಶತಿಯ ಪಾರಾಯಣ ಮಾಡುವಾಗ ನಾವು ಉಚ್ಚರಿಸುವ ಒಂದೊಂದು ಅಕ್ಷರಗಳು ಕೂಡ ಜಗನ್ಮಾತೆಯ ಆ ಭಾವದಿಂದ ಅನುರಣಿತವಾಗ್ತವೆ. ಆದ ಕಾರಣ ಭಾವ ಎಲ್ಲಕ್ಕಿಂತ ಹೆಚ್ಚು ಪ್ರಭಾವಶಾಲಿಯಾಗಿರ್ತದೆ. ಆ ಭಾವನೆ ಇಲ್ಲಿ ನಮ್ಮ ಆಂತರ್ಯದಿಂದ ಹೊರಹೊಮ್ಮಿ ನಮ್ಮ ಬಾಯಿಯ ಮುಖಾಂತರ ಅಕ್ಷರ ರೂಪದಲ್ಲಿ, ಮಂತ್ರ ರೂಪದಲ್ಲಿ, ಶ್ಲೋಕ ರೂಪದಲ್ಲಿ ಹೊರಹೊಮ್ಮುತ್ತದೋ ಅದು ಅತ್ಯಂತ ದಿವ್ಯವಾದಂಥ ಪಾರಾಯಣವಾಗಿರುತ್ತದೆ. ಕೇವಲ ಅದನ್ನು ಕೇಳುವವನಿಗೂ ಕೂಡ ಆ ಪಾರಾಯಣದ ಶಕ್ತಿ, ಅದರ ಒಂದು ದಿವ್ಯ ಭಾವ ಹರಿತದೆ. ಈ ರೀತಿಯಲ್ಲಿ ಅನುರಣನೆಗೊಳ್ಳುವಂಥ ಈ ದಿವ್ಯ ಭಾವ ಇದೆಯಲ್ಲ, ಅದು ಎಲ್ಲಕ್ಕಿಂತ ಪ್ರಭಾವಶಾಲಿಯಾದದ್ದು. ಜಗತ್ತಿನ ಘನವಸ್ತುಗಳ ಅಥವಾ ಭೌತಿಕ ವಸ್ತುಗಳ ನಡುವೆ ಈ ಸೂಕ್ಷ್ಮವಾದ ಭಾವ ಎಷ್ಟು ಪರಿಣಾಮಕಾರಿ ಎನ್ನುವುದನ್ನು ನಮ್ಮ ದೇಶದ ಸಂತ ಮಹಾತ್ಮರು ಅನೇಕ ವಿಧವಾಗಿ ವರ್ಣಿಸ್ತಾರೆ. ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ಪ್ರಪಂಚದ ಭೌತಿಕ ವಸ್ತುಗಳೆಲ್ಲವೂ ಕೂಡ ಶಾಶ್ವತ ಎನ್ನುವ ಹಾಗೆ ನಮಗೆ ಒಂದು ಕ್ಷಣ ಅನ್ನಿಸಬಹುದು. ಆದರೆ ಪ್ರಪಂಚದಲ್ಲಿ ಪ್ರತಿಯೊಂದೂ ಪರಿವರ್ತನೆ ಆಗ್ತಾ ಇರುತ್ತೆ. ಘನವಸ್ತುಗಳು ನಾಶವಾಗ್ತವೆ,
ಶಾಶ್ವತ ಅಂತ ಭಾವಿಸುವಂಥ ಬೃಹತ್ತಾದ ಕಟ್ಟಡಗಳಾಗಿರಲಿ, ಪರ್ವತವಾಗಿರಲಿ, ಭೂಮಿಯಾಗಿರಲಿ, ಒಂದು ಕಾಲದಲ್ಲಿ ಎಲ್ಲವೂ ನಾಶವಾಗ್ತದೆ. ಆದರೆ ಒಬ್ಬ ಋಷಿ ಯಾವುದೋ ಅಂಧಕಾರದಿಂದ ಕೂಡಿರುವ ಗುಹೆಯಲ್ಲಿ ಕುಳಿತುಕೊಂಡು ಅತ್ಯಂತ ಪರಿಶುದ್ಧವಾದ ಮನಸ್ಸಿನಿಂದ ದೀರ್ಘಕಾಲ ಏಕಾಗ್ರ ಚಿತ್ತದಿಂದ ಆಧ್ಯಾತ್ಮಿಕವಾದಂಥ ಸಾಧನೆಯಲ್ಲಿ ತೊಡಗಿರ್ತಾನೋ ಅವನ ಆ ಶಕ್ತಿಪೂರ್ಣವಾದಂಥ ಆ ದಿವ್ಯ ಭಾವನೆ ಮಾತ್ರ ಸಾವಿರಾರು ವರ್ಷಗಳವರೆಗೂ ಕೂಡ ಪ್ರಪಂಚದೆಲ್ಲೆಡೆ ಅನುರಣಿಸ್ತಾ ಇರ್ತದೆ. ಎಲ್ಲರಿಗೂ ಅದು ಗೋಚರವಾಗದೇ ಇರಬಹುದು, ಆದರೆ ಯಾರು ತಮ್ಮ ಮನಸ್ಸಿನ ಆ ಒಂದು ಸ್ಪಂದನವನ್ನು ಅದಕ್ಕೆ ಶ್ರುತಿಗೊಳಿಸ್ತಾರೆ, ಅಂಥವರಿಗೆ ಆ ದಿವ್ಯ ಶಕ್ತಿ ಗೋಚರವಾಗ್ತದೆ, ಅದು ಅವರ ಮನಸ್ಸಿನಲ್ಲಿ ಪ್ರಕಟವಾಗ್ತದೆ. ಹೀಗೆ ಆಧ್ಯಾತ್ಮಿಕ ತರಂಗಗಳು ಪ್ರಪಂಚದಾದ್ಯಂತ ಸಹಸ್ರಾರು ಕೋಟಿ ಕೋಟಿ ವರ್ಷಗಳ ಕಾಲವೂ ಕೂಡ ಉಳಿದಿರ್ತದೆ ಎನ್ನುವುದಾಗಿ ಸ್ವಾಮೀಜಿ ಹೇಳ್ತಾರೆ. ಅವರ ಈ ಮಾತಿನಲ್ಲಿ ಭರವಸೆ ಇಟ್ಟುಕೊಂಡು ಈ ಪಾರಾಯಣ ಮಾಡುವಾಗ ಜಗನ್ಮಾತೆಯ ಹೆಸರನ್ನು ಮತ್ತೆ ಮತ್ತೆ ಉಚ್ಚರಿಸ್ತೇವೆ. ನಾರಾಯಣಿ ನಮೋಸ್ತುತೆ, ನಾರಾಯಣಿ ನಮೋಸ್ತುತೆ, ಮತ್ತೆ ಮತ್ತೆ ಬರುತ್ತೆ. ನಮಸ್ತಸ್ಯೈ 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 ನಮೋ ನಮಃ, ನಿನಗೆ ಮತ್ತೆ 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 ನಮ್ಮ ನಮಸ್ಕಾರಗಳು ಎನ್ನುವುದಾಗಿ ನಾವು ಸ್ತುತಿ ಮಾಡ್ತೇವೆ. ಇಂಥ ಪ್ರಾರ್ಥನೆಗಳ ಭಾವ ಇದೆಯಲ್ಲ, ಎಲ್ಲವನ್ನೂ ಕೂಡ ಬದಿಗಿಟ್ಟು ಎಲ್ಲವನ್ನೂ ಕೂಡ ಮರೆತು ನಾವು ಸಂಪೂರ್ಣವಾಗಿ ನಮ್ಮನ್ನು ಜಗನ್ಮಾತೆಗೆ, ಈ ಜಗತ್ತಿನ ಅಧಿಷ್ಠಾತ್ರಿಯಾದ, ಜಗತ್ತಿಗೆ ಆಧಾರಭೂತಳಾಗಿರುವ, ಎಲ್ಲವನ್ನೂ ಕೂಡ ನಮಗೆ ಕರುಣಿಸಬಲ್ಲ ಅಪಾರ ಶಕ್ತಿ ಸಾಮರ್ಥ್ಯವನ್ನು ಹೊಂದಿಕೊಂಡಿರುವ ಜಗನ್ಮಾತೆಯಲ್ಲಿ ನಾವು ಶರಣಾಗತರಾದರೆ ಅದಕ್ಕಿಂತ ಶ್ರೇಷ್ಠವಾದಂಥ ಕಾರ್ಯ ಬೇರೆ ಇಲ್ಲ. ದುರ್ಗಾ ಸಪ್ತಶತಿ ನಮಗೆ ಕಲಿಸಿಕೊಡುವುದು ಇದನ್ನು. ಆಕೆ ಸರ್ವಶಕ್ತಳು, ಮಹತ್ ಕಾರ್ಯವನ್ನು ಮಾಡಬಲ್ಲವಳು, ಆದರೆ ಅದಕ್ಕಿಂತ ಹೆಚ್ಚಾಗಿ ಅವಳು ಜಗತ್ತಿಗೆ ತಾಯಿ. ತಾಯಿಗಿಂತ ಹೆಚ್ಚು ಬೇರೆ ಯಾರಿದ್ದಾರೆ? ನಮ್ಮ ಎಲ್ಲ ತೊಂದರೆಗಳಿಗೆ, ಎಲ್ಲ ಸಂಕಟಗಳಿಗೆ ಮತ್ತು ಎಲ್ಲ ವಿಪತ್ತುಗಳಿಗೆ ಪರಿಹಾರವಾಗಿ ಇರುವಂಥ ಒಂದೇ ಒಂದು ಶಕ್ತಿ ಅಂತ ಅಂದರೆ ಅದು ತಾಯಿ. ಎಂಥ ಕಷ್ಟದಲ್ಲಿರುವವನಾಗಿರಲಿ, ಅವನು ಆ ತೊಂದರೆ ಬಂದಾಗ ತಾಯಿಯನ್ನು ನೆನಪಿಸ್ಕೊಳ್ತಾನೆ. ಯಾಕಂದರೆ ಬಾಲ್ಯದಿಂದಲೂ ಅವನು ಸಮಸ್ಯೆ ಬಂದಾಗ, ಕಷ್ಟ ಬಂದಾಗ, ತೊಂದರೆ ಬಂದಾಗ ತಾಯಿಯನ್ನು ನೆನಪಿಸ್ಕೊಂಡು ಅವಳ ಮೊರೆ ಹೋಗ್ತಾನೆ. ಜಗನ್ಮಾತೆಯನ್ನು ಕೂಡ ಇದೇ ರೀತಿಯಲ್ಲಿ ನಾವು ಮೊರೆ ಹೋಗಬೇಕು. ಆಗ ನಿಜವಾದ ಜಗನ್ಮಾತೆ, ಇಡೀ ಜಗತ್ತಿನ ತಾಯಿಯಾದ ಆಕೆ ತನ್ನ ಅತ್ಯಂತ ಕರುಣೆಯ ಅಪಾರವಾದಂಥ ತನ್ನ ಪ್ರೇಮದ ಆ ಸ್ವರೂಪವನ್ನು ಪ್ರಕಟಗೊಳಿಸ್ತಾಳೆ. ಇದನ್ನು ಈ ದುರ್ಗಾ ಸಪ್ತಶತಿ ನಮಗೆ ಕಲಿಸಿಕೊಡ್ತದೆ. ದೇವತೆಗಳು ಕೂಡ ವಿಪತ್ತು ಬಂದಾಗ ಬೇರೆ ಯಾರನ್ನು ಮೊರೆ ಹೋಗುವುದಕ್ಕೆ ಸಾಧ್ಯವಾಗದೆ ಜಗನ್ಮಾತೆಯನ್ನು ಮೊರೆ ಹೊಕ್ಕರಂತೆ. ತ್ರಿಮೂರ್ತಿಗಳು ಬ್ರಹ್ಮ ವಿಷ್ಣು ಮಹೇಶ್ವರರು ಕೂಡ ಮಹಾ ಅಸುರರನ್ನು ಸಂಹಾರ ಮಾಡುವುದಕ್ಕೆ ಸಾಧ್ಯವಾಗದೆ ಹೋದಾಗ ಅವರೆಲ್ಲರೂ ಜಗನ್ಮಾತೆಯ ಮೊರೆ ಹೊಕ್ಕರು. ಜಗತ್ತನ್ನೇ ಸೃಷ್ಟಿ ಮಾಡಿದಂಥ, ಪಾಲಿಸುವಂಥ ಹಾಗೂ ಸಂಹಾರ ಮಾಡುವಂಥ ಶಕ್ತಿ ಸ್ವರೂಪಿಣಿಯಾದವಳು ಯಾವ ಅಸುರರನ್ನು ಕೂಡ ಲೆಕ್ಕಿಸದೆ ಕ್ಷಣಾರ್ಧದಲ್ಲಿ ಸಂಹಾರ ಮಾಡುವ ಶಕ್ತಿ ಉಳ್ಳವಳು ಎಲ್ಲ ದೇವತೆಗಳನ್ನು ಕೂಡ ಕಾಪಾಡ್ತಾಳೆ. ಅವರನ್ನೆಲ್ಲ ಆಕೆ ತನ್ನ ಮಡಿಲಲ್ಲಿಟ್ಟುಕೊಂಡು ಅವರ ಪಾಲನೆ ಪೋಷಣೆಯನ್ನು ಮಾಡ್ತಾಳೆ. ಅಂಥ ಜಗನ್ಮಾತೆಯಲ್ಲಿ ಶರಣಾಗತರಾದರೆ ಭಕ್ತನಿಗೆ ಯಾವುದೇ ಬಗೆಯ ಭಯ ಬೇಕಾಗಿಲ್ಲ. ಇದನ್ನು ದುರ್ಗಾ ಸಪ್ತಶತಿ ನಮಗೆ ತಿಳಿಸಿಕೊಡ್ತದೆ. ನವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಜಗನ್ಮಾತೆಯ ಈ ಪವಿತ್ರವಾದ ಗ್ರಂಥವನ್ನು ಪಾರಾಯಣ ಮಾಡೋಣ. ಇಲ್ಲಿ ಬರುವ ಕಥೆಯನ್ನು ನಾವು ಮನಸ್ಸಿಗೆ ತುಂಬಿಕೊಳ್ಳೋಣ. ಇಲ್ಲಿ ಬರುವ ಭಾವಪೂರ್ಣವಾದ ಎಲ್ಲ ಸ್ತೋತ್ರಗಳನ್ನು ವಿಶೇಷವಾದ ಶ್ರದ್ಧೆಯಿಂದ, ಭಕ್ತಿಯಿಂದ ಪಠಿಸೋಣ. ಅದು ನಮ್ಮಲ್ಲಿ, ನಮ್ಮ ಅಂತರಂಗದಲ್ಲಿ ಅತ್ಯುತ್ತಮ ದೈವೀ ಭಾವಗಳನ್ನು ತುಂಬಿಸಲಿ. ನಮ್ಮ ಅಂತರಂಗದಲ್ಲಿ ಈಗಾಗಲೇ ಇರುವಂಥ ಅನೇಕ ದೈವೀ ಗುಣಗಳನ್ನು ಹೆಚ್ಚು ಹೆಚ್ಚು ಪ್ರಕಟಗೊಳಿಸಲಿ. ಅವು ನಮ್ಮ ಜೀವನಕ್ಕೆ ಹೊಸ ದಾರಿಯನ್ನು
ತೋರಿಸಲಿ. ಈ ರೀತಿಯಲ್ಲಿ ನಾವು ದುರ್ಗಾ ಸಪ್ತಶತಿಯನ್ನು ಪಾರಾಯಣ ಮಾಡ್ತಾ ನವರಾತ್ರಿಯ ಸಂದರ್ಭದಲ್ಲಿ ಈ ಕೃತಿಯ ಅತ್ಯುತ್ತಮವಾದಂಥ ಉಪಯೋಗವನ್ನು ಪಡೆದುಕೊಳ್ಳೋಣ. ನಮ್ಮ ಬದುಕಿಗೆ ಈ ಗ್ರಂಥದ ಪಾರಾಯಣ ಒಂದು ಹೊಸ ಬೆಳಕನ್ನು ನೀಡಲಿ. ಜಗನ್ಮಾತೆಯ ಕೃಪೆ ನಮ್ಮ ಮೇಲೆ ಯಾವಾಗಲೂ ಇರಲಿ. ಇದೇ ರೀತಿಯಲ್ಲಿ ಇನ್ನಿತರ ಪಾರಾಯಣ ಗ್ರಂಥಗಳು, ಸಹಸ್ರನಾಮಗಳು, ಸ್ತೋತ್ರ ಗ್ರಂಥಗಳು, ಉಪನಿಷತ್ತು, ಗೀತೆ ಮುಂತಾದ ಆಧ್ಯಾತ್ಮಿಕ ಗ್ರಂಥಗಳು ಇವೆಲ್ಲವೂ ನಮ್ಮ ನಡುವೆ ಇದೆ. ಇಂಥ ಶಾಸ್ತ್ರ ಗ್ರಂಥಗಳಲ್ಲಿ ಅತ್ಯಂತ ಜನಪ್ರಿಯವೂ ಅತ್ಯಂತ ಆಚರಣೆಗೆ ಸಂಬಂಧಪಟ್ಟ ಒಂದು ಕೃತಿಯು, ಆಮೇಲೆ ಪ್ರತಿಯೊಬ್ಬರಿಗೂ ಕೂಡ ಉಪಯುಕ್ತವಾಗುವಂತಹ ಒಂದು ನಿತ್ಯ ಪಾರಾಯಣದ ಗ್ರಂಥವೂ ಆಗಿರುವ ದುರ್ಗಾ ಸಪ್ತಶತಿ ಈ ರೀತಿಯಲ್ಲಿ ನಮ್ಮ ಜನಜೀವನದಲ್ಲಿ ಒಂದು ಹೊಸ ಬೆಳಕಾಗಲಿ ಅಂತ ಜಗನ್ಮಾತೆಯನ್ನು ಪ್ರಾರ್ಥಿಸ್ತಾ ಈ ದುರ್ಗಾ ಸಪ್ತಶತಿಯನ್ನು ಕುರಿತ ಈ ಪ್ರವಚನದ ಈ ಎರಡನೆಯ ಭಾಗವನ್ನು ಇಲ್ಲಿಗೆ ಸಮಾಪ್ತಿಗೊಳಿಸೋಣ. ಜೈ ಶ್ರೀರಾಮಕೃಷ್ಣ, ಜೈ ದುರ್ಗಾ ಮಾತೆ.